ನಮ್ಮ ಹತ್ರ ಬೇಡ. ಓಕೆ, ನಾವು ಸರಿ ಇಲ್ಲ, ಯಾಕೆ ಬೇಕು ನಿಮಗೆಲ್ಲ ಸುಮ್ಮನೆ. ಗೌರೀಶ್ ಶೈವ ಮೇಡಮ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ, ವೆರಿ ಗುಡ್. ನಾವು ಯಾವಾಗಲೂ ಚೆನ್ನಾಗೇ ಇರ್ತೀವಿ, ನಾವು ಯಾವಾಗಲೂ ಸಖತ್ತಾಗೇ ಇರ್ತೀವಿ. ಯಾಕಂದರೆ ನಿಮ್ಗಳ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರುತ್ತೆ ಯಾವಾಗಲೂ, ಅದಕ್ಕೆ ನಾವು ಯಾವಾಗಲೂ ಸಖತ್ತಾಗಿರ್ತೀವಿ. ದೀಪ್ತಿ ನಾಯಕ್, ನೀವು ಬೊಗಳ್ತಾ ಇರೋದು ಇಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತಾ ಇದೆ. ಆರಾಮಾಗಿರಿ. ನಿಮ್ಮ ಯಶ್ ಬಾಸ್ ಬಗ್ಗೆನೂ ಮಾತಾಡ್ತೀವಿ, ನಿಮ್ಮ ಟಾಕ್ಸಿಕ್ ಬಗ್ಗೆನೂ ಮಾತಾಡ್ತೀವಿ, ನಿಮ್ಮ ಥರ ಟಾಕ್ಸಿಕ್ ಫ್ಯಾನ್ಸ್ ಬಗ್ಗೆನೂ ಮಾತಾಡ್ತೀವಿ. ಸ್ವಲ್ಪ ಸಮಾಧಾನ, ಅರ್ಥ ಆಯ್ತಾ? ಓಕೆ, ಸೊ ಬಂದ ತಕ್ಷಣ ಇಲ್ಲಿ ಬೊಗಳಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಆಮೇಲೆ ನಾವು ಕಾರ್ಪೊರೇಷನ್ ಕರೆಸ್ಬೇಕಾಗುತ್ತೆ. ಮಿಸ್ ದೀಪ್ತಿ ನಾಯಕ್, ಓಕೆ, ಡೋಂಟ್ ಆಕ್ಟ್ ಟಾಕ್ಸಿಕ್ಸ್ ಲೈಕ್ ಯುವರ್ ಬಾಸ್. ಓಕೆ, ಆರಾಮಾಗಿರಿ, ಮಾತಾಡ್ತೀವಿ. ನಿಮ್ಮೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ನಾವು ಲೈವ್ ಆಗಿ ಬಂದಿರೋದು, ಅರ್ಥ ಆಯ್ತಾ? ಲೈವಲ್ಲಿ ಇದ್ದೀರಾ ಅಂತಂದ್ರೆ ಅಮೀಕೊಂಡು ಸ್ವಲ್ಪ ಆರಾಮಾಗಿ ಕುತ್ಕೊಳ್ಳಿ. ದೀಪ್ತಿ ಅವರೇ, ತಾವು ಹುಡುಗಿಯಾಗಿ ಒಂದು ಲೇಡಿಯಾಗಿ ಇಲ್ಲಿ ಬಂದು ಲೈವಿಗೆ ನಮ್ಮ ಮುಂದೆ ನಮಗೆ ಆವಾಜ್ ಆಗ್ತಿರಲ್ಲ, ನೀವೆಷ್ಟು ಟಾಕ್ಸಿಕ್ ಆಗಿರ್ಬೋದು. ಏನಿಲ್ಲ, ನಿಮ್ಮ ಬಾಸ್ ನಿಮ್ಮ ತಲೆ ಮೇಲೆ ಕೈ ಇಟ್ಟಿದಾರಷ್ಟೇ. ಇಲ್ಲಿ ಯಾರಪ್ಪ ಕಾಂತರಾಜ್ ಕಿಚ್ಚ ಅವ್ರು ಊಟ ಆಯ್ತಾ ಮೇಡಮ್ ಅಂತೆ. ಊಟನಾ? ನಾವು 7 ಗಂಟೆಗೆ ಊಟ ಮಾಡ್ತೀವಿ, ಫಿನಿಶ್ಡ್. ಆ್ಯಡ್ ಸಮ್ ಬಾಯ್ಲ್ಡ್ ವೆಜಿಟಬಲ್ಸ್, ರಾಗಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದು ಫುಲ್ ಗಟ್ ಮಸ್ತಾಗಿ ಬಂದಿದ್ದೀವಿ. ಓಕೆ, ಸೊ ಕೀರ್ತಿ ರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್. ಸಾಗರ್ HS ಅವರು ಹಾಯ್. ನಮ್ಮ DOP ಪಟೇಲ್ ಅವರು ಜಾಯ್ನ್ ಆದರು ಮೊನ್ನೆ ಇಲ್ಲೆಲ್ಲೋ. ಹಾಯ್. ಗಗನ್ 1228 ಜಾಯಿಂಟ್ ವೇವ್. ಓಕೆ, ಸೊ ಏನಿದು ಮ್ಯಾಮ್, ಯುವರ್ ನೇವಲ್ ಇಸ್ ಹಾಟಾ? ನನ್ನ ನೇವಲ್ ನೀವೆಲ್ಲಿ ನೋಡಿದ್ರಪ್ಪ ಇತ್ತೀಚೆಗೆ? ಹಿಂದ್ಗಡೆ ನೋಡಿರ್ತೀರಾ ಸಾಂಗ್ಸಲ್ಲಿ, ಅಲ್ಲಿ ಇಲ್ಲಿ. ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಏನು ಗೊತ್ತಾ, ನೇವಲ್ಲು ಅವು ಇವು ಎಲ್ಲ ಆ್ಯಸ್ ಎನ್ ಆರ್ಟಿಸ್ಟ್ ತೋರಿಸೋದು. ಸೊ ಇಫ್ ಯು ಥಿಂಕ್ ಇಟ್ಸ್ ಹಾಟ್, ಥ್ಯಾಂಕ್ ಯು. ವಿ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್ ಇನ್ ದ ಜಿಮ್. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ 100, 200 ಇಲ್ಲ 300 ಕ್ರಂಚಸ್ ಮಾಡಿದ್ರೆ ಮಾತ್ರ ಸ್ಟಮ್ಮಿ ಫ್ಲ್ಯಾಟ್ ಆಗೋದು. ಈಗ ನಾನು ಅದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಆ್ಯಂಡ್ ಜಿಮ್ಮಿಗೆ ಹೋಗೋದು ನಾನು ಇನ್ನೂ ಬಿಟ್ಟಿಲ್ಲ. ಆ್ಯಂಡ್ ನನ್ನ ನೇವಲ್ ಹಾಟ್ ಆಗಿದೆ ಅಂತ ಅಂದರೆ ನನ್ನ ಜಿಮ್ ಇನ್ಸ್ಟ್ರಕ್ಟರ್ಗೆ ಅದರದ ಕ್ರೆಡಿಟ್ ಹೋಗಬೇಕು. ಸೊ ಐ ವಿಲ್ ಟೆಲ್ ಹಿಮ್. ಓಕೆ, ಸೊ ಇಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇದ್ದೀರಾ. ಎಲ್ಲರಿಗೂ ನಾನು ಆ ಥರ ಏನಿಲ್ಲ ಬಿಡಿ ಕಾಂತರಾಜ್ ಕಿಚ್ಚ ಅವರೇ, ನಾವೇನು ಬ್ಯುಸಿ ಇಲ್ಲ. ನಿಮಗೋಸ್ಕರ ನಾವು ಯಾವತ್ತೂ ಬ್ಯುಸಿ ಇರಲ್ಲ.